ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರೇಷಿತ ಸಂತ ಯಾಕೋಬರ ಹಬ್ಬ ಜುಲೈ 25, 2026 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 20ನೇ ಅಧ್ಯಾಯ 20ರಿಂದ 28ರವರೆಗಿನ ವಚನಗಳು. ಆಗ ಜೆಬೆದಾಯನ ಮಕ್ಕಳ ತಾಯಿ ತನ್ನ ಪುತ್ರರ ಸಮೇತ ಯೇಸು ಸ್ವಾಮಿಯ ಬಳಿಗೆ ಬಂದಳು. ತಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಎಂದು ಸ್ವಾಮಿಯ ಪಾದಕ್ಕೆರಗಿದಳು. ನಿನ್ನ ಕೋರಿಕೆ ಏನು ಎಂದರು ಯೇಸು. ಅದಕ್ಕೆ ಅವಳು, ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ತಮ್ಮ ಎಡಗಡೆಯಲ್ಲೂ ಆಸೀನರಾಗುವಂತೆ ಅಪ್ಪಣೆಯಾಗಬೇಕೆಂದು ಕೋರಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನೀವು ಕೋರಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾದ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದ ಆದೀತೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರುನುಡಿದರು. ಆಗ ಯೇಸು, ನನ್ನ ಪಾತ್ರೆಯಿಂದ ನೀವೇನೋ ಕುಡಿಯುವಿರಿ, ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ. ಅದು ಯಾರಿಗಾಗಿ ನನ್ನ ಪಿತನಿಂದ ಸಿದ್ಧ ಮಾಡಲಾಗಿದೆಯೋ ಅವರಿಗೆ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಆ 2 ಸಹೋದರರ ಮೇಲೆ ಸಿಟ್ಟುಗೊಂಡರು. ಯೇಸುವಾದರೋ ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಧಿಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ, ಪ್ರಥಮನಾಗಿರಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆಯೇ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಸೇವೆಗೆ ನಾಯಕ, ತ್ಯಾಗಕ್ಕೆ ಪ್ರೇರಕ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ವಿಶ್ವಸಂಸ್ಥೆಯ 2ನೇ ಮಹಾಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸ್ವೀಡನ್ ದೇಶದ ದಾಗ್ ಹ್ಯಾಮರ್ ಶೋಲ್ಡ್ ಅವರ ಜೀವನದಲ್ಲಿ ಇಂದಿನ ವಾಚನದ ಆಶಯಕ್ಕೆ ಹೋಲುವ ಒಂದು ಸುಂದರ ನಿದರ್ಶನವಿದೆ. ಅವರು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಶ್ರೇಷ್ಠ ಹುದ್ದೆಯಲ್ಲಿದ್ದರು. ಆದರೆ ಅವರು ಆ ಹುದ್ದೆಯನ್ನು ದರ್ಪ ತೋರಿಸಲು ಬಳಸಲಿಲ್ಲ. ಪ್ರಿಯರೇ, ಅವರು ತಮ್ಮ ರಹಸ್ಯದ ದಿನಚರಿಯನ್ನು ಬರೆಯುತ್ತಿದ್ದರು. ನಂತರ ಅದನ್ನು ಮಾರ್ಕಿಂಗ್ಸ್ ಎಂಬ ಹೆಸರಿನಲ್ಲಿ ಪ್ರಕಟಪಡಿಸಲಾಯಿತು. ಅವರು ಆ ಒಂದು ರಹಸ್ಯ ದಿನಚರಿಯಲ್ಲಿ ಯೇಸುವಿನ ಇಂದಿನ ವಾಚನವನ್ನೇ ಆಧರಿಸಿ ಹೀಗೆ ಬರೆದುಕೊಂಡಿದ್ದರು: ಜಗತ್ತಿನ ದೃಷ್ಟಿಯಲ್ಲಿ ನೀನು ದೊಡ್ಡ ನಾಯಕನಾಗಿರಬಹುದು, ಆದರೆ ನೆನಪಿರಲಿ, ನಿನ್ನ ಹುದ್ದೆ ನಿನಗೆ ಸಿಕ್ಕಿರುವುದು ದರ್ಪ ತೋರಿಸುವುದಕ್ಕಲ್ಲ, ಬದಲಿಗೆ ಜಗತ್ತಿನ ಕಡು ಬಡವರ ಸೇವೆ ಮಾಡಲು ಸಿಕ್ಕಿರುವ ಒಂದು ದಾಸನ ಅಥವಾ ಸೇವಕನ ಅವಕಾಶ ಎಂಬುದಾಗಿ. ಪ್ರಿಯರೇ, 1961ರಲ್ಲಿ ಆಫ್ರಿಕಾದ ಕಾಂಗೋ ದೇಶದಲ್ಲಿ ಶಾಂತಿ ಸ್ಥಾಪಿಸಲು ಹೋದಾಗ ವಿಮಾನ ದುರಂತದಲ್ಲಿ ಅವರು ಮರಣ ಹೊಂದಿದ್ದರು. ಜಗತ್ತಿನ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಅವರು ಯೇಸು ಹೇಳಿದಂತೆ ಸೇವಕನಾಗಿ ಅಥವಾ ದಾಸನಾಗಿ ಸೇವೆ ಸಲ್ಲಿಸಿ ತಮ್ಮ ಪ್ರಾಣವನ್ನು ಜಗತ್ತಿನ ಉದ್ಧಾರಕ್ಕಾಗಿ ಸಮರ್ಪಿಸಿದರು. ಪ್ರಿಯರೇ, ಇಂದು ನಾವು ಜೆಬೆದಾಯನ ಮಗನಾದ ಪ್ರೇಷಿತ ಸಂತ ಯಾಕೋಬರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಯೇಸು ಸ್ವಾಮಿಯ 12 ಮಂದಿ ಪ್ರೇಷಿತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಸ್ತನ ನಿಮಿತ್ತ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದ ಶ್ರೇಷ್ಠ ಸಂತರು ಇವರಾಗಿದ್ದಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ಭಾಗದಲ್ಲಿ ಅತ್ಯಂತ ವಿಶಿಷ್ಟವಾದ ಮತ್ತು ಕ್ರಾಂತಿಕಾರಕವಾದಂತಹ ರೂಪಕವೆಂದರೆ ನಾನು ಕುಡಿಯಬೇಕಾದಂತಹ ಪಾತ್ರೆ ಎಂಬ ಪದ. ಪ್ರಿಯರೇ, ಬೈಬಲ್ನ ಸಾಹಿತ್ಯದಲ್ಲಿ ಪಾತ್ರೆ ಎಂಬುದು ಕೇವಲ ದ್ರವ ಪದಾರ್ಥ ಕುಡಿಯುವ ಪಾತ್ರೆಯಲ್ಲ. ಇಲ್ಲಿ ಯೇಸು ಸ್ವಾಮಿ ಉಲ್ಲೇಖಿಸುತ್ತಿರುವ ಪಾತ್ರೆ ಶಿಲುಬೆಯ ಮರಣ ಮತ್ತು ಕಷ್ಟಗಳ ಪಾತ್ರೆ. ಪ್ರಿಯರೇ, ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋವಾನರು ಪ್ರಭು ಯೇಸು ಕ್ರಿಸ್ತರ ಬಲಗಡೆ ಮತ್ತು ಎಡಗಡೆ ಸ್ಥಾನವನ್ನು ಆಶಿಸಿದ್ದರು. ಅಂದರೆ ಲೌಕಿಕ ಸಿಂಹಾಸನ, ರಾಜಕೀಯ ಅಧಿಕಾರವನ್ನು ಆಶಿಸಿ ಬಂದಿದ್ದರು. ಆದರೆ ಯೇಸು ಅಧಿಕಾರದ ಕಲ್ಪನೆಯನ್ನೇ ತಲೆಕೆಳಗು ಮಾಡುತ್ತಾರೆ. ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಶ್ರೇಷ್ಠತೆ ಸಿಗುವುದು ಕಿರೀಟ ಧರಿಸುವುದರಿಂದಲ್ಲ, ಬದಲಿಗೆ ಶಿಲುಬೆಯ ಪಾತ್ರೆಯಿಂದ ಕುಡಿಯುವುದರಿಂದ. ಯಾಕೋಬನು ಅಂದು ಹೌದು ಆಗುತ್ತದೆ ಎಂದು ಅರಿಯದೆ ಹೇಳಿದ್ದರೂ ನಂತರ ಪವಿತ್ರಾತ್ಮರ ಶಕ್ತಿಯಿಂದ ಕ್ರಿಸ್ತ ಶಕ 44ರಲ್ಲಿ ರಾಜ ಹೆರೋದನ ಖಡ್ಗಕ್ಕೆ ಬಲಿಯಾಗುವ ಮೂಲಕ ಆ ಕಷ್ಟದ ಪಾತ್ರೆಯನ್ನು ಕೊನೆಯವರೆಗೂ ಕುಡಿದು ನಿಜವಾಗಿಯೂ ಕ್ರಿಸ್ತನ ಬಲಗಡೆಯಲ್ಲಿ ಆಸನವನ್ನು ಪಡೆದುಕೊಂಡರು. ಪ್ರಿಯರೇ, ಇಂದಿನ ಶುಭ ಸಂದೇಶದ ಆಳವಾದ ಅರ್ಥವನ್ನು ಗ್ರಹಿಸೋಣ. ಮೊದಲನೇದಾಗಿ, ಲೌಕಿಕ ಜಗತ್ತಿನಲ್ಲಿ ನಾಯಕ ಎಂದರೆ ಜನರ ಮೇಲೆ ದರ್ಪ ಮತ್ತು ಅಧಿಕಾರ ಚಲಾಯಿಸುವವನು. ಆದರೆ ಪ್ರಭು ಕ್ರಿಸ್ತರ ಜಗತ್ತಿನಲ್ಲಿ ನಾಯಕ ಎಂದರೆ ಎಲ್ಲರಿಗಿಂತ ಕೆಳಗಿಳಿದು ಸೇವೆ ಮಾಡುವಂತಹ ಸೇವಕ ಅಥವಾ ದಾಸ.
ಇನ್ನು ಎರಡನೆಯದಾಗಿ, ಯೇಸು ಸ್ವಾಮಿ ಇಡೀ ಬ್ರಹ್ಮಾಂಡದ ಒಡೆಯನಾಗಿದ್ದರೂ ರಾಜನ ಅರಮನೆಯಲ್ಲಿ ಹುಟ್ಟಲಿಲ್ಲ. ಶಿಷ್ಯರ ಪಾದಗಳನ್ನು ತೊಳೆದು ಕೊನೆಗೆ ಶಿಲುಬೆಯ ಮೇಲೆ ಪ್ರಾಣ ಕೊಡುವ ಮೂಲಕ ತಾವೇ ಸೇವಕ ಎಂಬುದನ್ನು ಪ್ರಾಯೋಗಿಕವಾಗಿ ಬದುಕಿ ತೋರಿಸಿದರು. ಇನ್ನು ಮೂರನೆಯದಾಗಿ, ಉಳಿದ 10 ಮಂದಿ ಶಿಷ್ಯರು ಸಿಟ್ಟುಗೊಂಡರು ಎನ್ನುವ ಮಾತು ಅವರಲ್ಲೂ ಸಹ ಅಧಿಕಾರದ ಆಸೆ ಇತ್ತು ಎಂಬುದನ್ನು ತೋರಿಸುತ್ತದೆ. ಯೇಸು ಕೇವಲ ಇಬ್ಬರನ್ನಷ್ಟೇ ಅಲ್ಲ, 12 ಮಂದಿಯನ್ನು ಕೂಡ ಇಂದಿನ ಶುಭ ಸಂದೇಶದ ಮೂಲಕ ತಿದ್ದುತ್ತಿದ್ದಾರೆ. ಪ್ರಿಯರೇ, ಹಾಗಾದರೆ ಇಂದಿನ ಶುಭ ಸಂದೇಶವನ್ನು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಹೇಗೆ ಜೀವಿಸುವುದು? ಪ್ರಿಯರೇ, ಇಂದು ನಾವು ಕಚೇರಿಗಳಲ್ಲಿ ಬಾಸ್ ಆದಾಗ ಅಥವಾ ಮನೆಯಲ್ಲಿ ಯಜಮಾನರಾದಾಗ ನಮ್ಮ ಕೆಳಗಿನವರ ಮೇಲೆ ಕೋಪ, ದರ್ಪ ತೋರಿಸಲು ಇಷ್ಟಪಡುತ್ತೇವೆ. ಇಂದಿನ ಶುಭ ಸಂದೇಶ ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ ಎಂಬ ಕರೆಯನ್ನು ನಮಗೆ ನೀಡುತ್ತಿದೆ. ಒಬ್ಬ ನಿಜವಾದ ನಾಯಕ ತನ್ನ ಸಹೋದ್ಯೋಗಿಗಳನ್ನು, ತಮ್ಮ ಕುಟುಂಬದವರನ್ನು ಪ್ರೀತಿಯಿಂದ ನಡೆಸಿ ಅವರ ಅಗತ್ಯಗಳಿಗೆ ಸ್ಪಂದಿಸಬೇಕು. ಇನ್ನು ಎರಡನೆಯದಾಗಿ, ಜೆಬೆದಾಯನ ಮಕ್ಕಳ ತಾಯಿ ಕೇವಲ ತನ್ನ ಮಕ್ಕಳ ಲೌಕಿಕ ಉನ್ನತಿಯನ್ನು ಮಾತ್ರ ಬೇಡಿದಳು. ಇಂದು ನಮ್ಮ ಪ್ರಾರ್ಥನೆಗಳು ಸಹ ನನಗೆ ಆಸ್ತಿ ಕೊಡು, ನನ್ನ ಮಕ್ಕಳಿಗೆ ದೊಡ್ಡ ಕೆಲಸ ಕೊಡು, ಅಧಿಕಾರ ಕೊಡು ಎಂದಷ್ಟೇ ಇರುತ್ತದೆ. ಆದರೆ ಯೇಸು ಕೇಳುತ್ತಾರೆ, ನನ್ನ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದ ಆದೀತೆ? ನಾವು ಕಷ್ಟಗಳನ್ನು ಸಹಿಸಿಕೊಳ್ಳುವ, ಇತರರಿಗಾಗಿ ತ್ಯಾಗ ಮಾಡುವ ಆಧ್ಯಾತ್ಮಿಕ ಶಕ್ತಿಯನ್ನು ದೇವರಲ್ಲಿ ಬೇಡೋಣ. ಪ್ರಿಯರೇ, ಸಂತ ಯಾಕೋಬರು ಕೇವಲ ಸಿಂಹಾಸನವನ್ನು ಆಶಿಸದೆ ಕ್ರಿಸ್ತನ ಕಷ್ಟದ ಪಾತ್ರೆಯನ್ನು ಕುಡಿಯಲು ಸಿದ್ಧರಾಗಿ ಹುತಾತ್ಮರಾದರು. ನಾವು ಸಹ ಅಧಿಕಾರದ ಆಸೆಯನ್ನು ತೊರೆದು ದೀನ ಹೃದಯದ ಯೇಸುವಿನಂತೆ ಇತರರ ಸೇವೆ ಮಾಡುವ ಸೇವಕರಾಗಿ, ದಾಸರಾಗಿ ಬಾಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.